ಈ ಫಿನಾನ್ಷಿಯಲ್ ವರ್ಷದಲ್ಲಿ ನಿಫ್ಟಿ ತುಂಬಾನೇ ಡಿಸಪಾಯಿಂಟ್ ಮಾಡಿತು, ಆದರೆ ಗೋಲ್ಡ್ ಶೈನ್ ಆಗಿ ಸಾಲಿಡ್ ರಿಟರ್ನ್ಸ್ ಕೊಟ್ಟಿದೆ. FY26 ನಲ್ಲಿ ಗೋಲ್ಡ್ ಪ್ರೈಸ್ 89,340 ರೂಪಾಯಿಯಿಂದ 1,50,900 ರೂಪಾಯಿಗೆ ಏರಿಕೆ ಆಯಿತು. ಅಂದ್ರೆ ಸುಮಾರು 69% ಜಂಪ್. ಮೀನ್ವೈಲ್ ನಿಫ್ಟಿ ಈ ಸೇಮ್ ಪೀರಿಯಡ್ ನಲ್ಲಿ ಸುಮಾರು -3.6% ರಿಟರ್ನ್ ಕೊಡ್ತು. ನೀವು ಏಪ್ರಿಲ್ 1, 2025ಕ್ಕೆ 1 ಲಕ್ಷ ರೂಪಾಯಿ ಗೋಲ್ಡ್ ಅನ್ನ ತಗೊಂಡಿದ್ರೆ, ಅಂದ್ರೆ ಇನ್ವೆಸ್ಟ್ ಮಾಡಿದ್ರೆ, ಅದು ಮಾರ್ಚ್ 31, 2026 ವೇಳೆಗೆ ಅಂದ್ರೆ 1 ವರ್ಷಕ್ಕೆ ಸುಮಾರು 1,69,000 ಆಗ್ತಾ ಇತ್ತು. ಗೋಲ್ಡ್ ETF ರಿಟರ್ನ್ ಫಂಡ್ ಇಂದ ಫಂಡ್ಗೆ ಸ್ವಲ್ಪ ವೇರಿ ಆಗಬಹುದು, ಆದ್ರೆ ಓವರ್ ಆಲ್ ಟ್ರೆಂಡ್ ಮಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಈ ರ್ಯಾಲಿ ಹಿಂದೆ ಇರುವಂತಹ ಮುಖ್ಯ ಕಾರಣಗಳು ಅಂದ್ರೆ ಗ್ಲೋಬಲ್ ಅನ್ಸರ್ಟನಿಟಿ, ಟ್ಯಾರಿಫ್ ಟೆನ್ಷನ್ಸ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಸ್ಟ್ರಾಂಗ್ ಆಗಿ ಗೋಲ್ಡ್ ಬೈ ಮಾಡಿತು. ಇವೆಲ್ಲವೂ ಕೂಡ ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡೋದನ್ನ ಹೆಚ್ಚಿಸಿದೆ. ಯಾಕೆ ಅಂದ್ರೆ ಗೋಲ್ಡ್ ಒಂದು ಸೇಫ್ ಹೆವನ್ ಅಸೆಟ್. ಈ ಟ್ರೆಂಡ್ ಅನ್ನು ನೋಡಿ ಇನ್ವೆಸ್ಟರ್ಸ್ ಗೋಲ್ಡ್ ETFs ನ ಕಡೆಗೆ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂದ್ರೆ ಈ ಗೋಲ್ಡ್ ETFs ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಿಂಪಲ್ ಮತ್ತು ಎಫಿಷಿಯಂಟ್ ವೇ. ಇದರಿಂದ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಕಾಣಿಸಿದೆ. FY26 ನಲ್ಲಿ ಗೋಲ್ಡ್ ETFs ಆವರೇಜ್ AUM 213% ಇಂದ ಹೆಚ್ಚಾಗಿ 57,101 ಕೋಟಿ ಇದ್ದಿದ್ದು 1,79,000 ಕೋಟಿಗೆ ಏರಿಕೆ ಆಗಿದೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಎಷ್ಟು ಗೋಲ್ಡ್ ಇದೆ ಕಮೆಂಟ್ ಅಲ್ಲಿ ಹೇಳಿ. ಗ್ರೋ ಕನ್ನಡ ಫಾಲೋ ಮಾಡಿ.